ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮಾರ್ಟ್ ಎಡ್ಯು ಲಾಜಿಕ್. ಸೊ ಇವತ್ತಿನ ವಿಡಿಯೋದಲ್ಲಿ 7ನೇ ತರಗತಿಯ 3ನೇ ಚಾಪ್ಟರ್ ಆಗಿರುವಂತಹ ಬಿಂದುವಿನ ಆಚೆಗೆ ಒಂದು ಇಣುಕು ನೋಟ, ಈ ಒಂದು ಪಾಠನ ಈ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ ಈ ಪಾಠದ ಮೇಲೆ ಹಿಂದಿನ ಟಾಪಿಕ್ಸನ್ನು ವಿಡಿಯೋ ಮಾಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವೇನಾದರೂ ಹೋಗಿಲ್ಲ ಅಂದರೆ ಪ್ಲೀಸ್ ಒಂದ್ಸಲಿ ಚೆಕ್ ಮಾಡಿ, ಪ್ಲೇಲಿಸ್ಟಲ್ಲಿ ಇರುತ್ತೆ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತಿನ ಟಾಪಿಕ್ ಅದು 100ನೇ ಒಂದು ಅದ್ರ ಬಗ್ಗೆ ಕಲಿತ್ವಲ್ಲ, ಅದ್ರ ನೆಕ್ಸ್ಟ್ ಬರುವಂತಹ ಟಾಪಿಕ್ ಇದೇನಾಗಿದೆ ಅಂದರೆ ಇವುಗಳ ವ್ಯತ್ಯಾಸವೇನು, ಇಲ್ಲಿ ಯಾವ ರೀತಿ ಚೇಂಜಸನ್ನು ಮಾಡಿದ್ದಾರೆ ಅನ್ನೋದನ್ನು ನೋಡ್ಕೋಬೇಕಾಗ್ತದೆ. ಫಸ್ಟ್ ನೋಡ್ರಿ, ಇಲ್ಲೇನಂತ ಫಸ್ಟ್ ಒಂದು ಐಡಿಯಾ ಹೇಳ್ತೀನಿ ಏನೇನು ಮಾಡಿದ್ದಾರೆ ಅಂತ ಹೇಳಿ, ನೆಕ್ಸ್ಟ್ ಅದು ಹೆಂಗೆ ಮಾಡಿದ್ರು ಅಂತಂದು ಹೇಳಿ ಸಾಲ್ವ್ ಮಾಡ್ತಾ ಹೋಗೋಣ. ಇಲ್ಲಿ ಇದು 15, 10ನೇ 3 ಮತ್ತು 100ನೇ 4, ಇದರಲ್ಲಿ 2 ಮತ್ತು 10ನೇ 6 ಮತ್ತು 100ನೇ 8 ಇದನ್ನು ಕಳೆದಿದ್ದಾರೆ. ಇಲ್ಲಿ ಬರ್ಕೊಂಡು ಈ ಥರ ನಾವೀಗ ಹೆಂಗೆ 3 - 2 1 ಅಂತ ಹೆಂಗೆ ಬರಿತೀವಲ್ಲ ಆ ಒಂದು ಫಾರ್ಮ್ಯಾಟ್ನಾಗ ಇಲ್ಲಿ ಮಾಡ್ಯಾರ ಬರ್ಕೊಂಡಿದ್ದಾರೆ. ಸೊ ಮೇಲಿನ ಸಂಖ್ಯೆ ಮೈನಸ್ ಕೆಳಗಿನ ಸಂಖ್ಯೆ ಈ ಥರ ಬರ್ಕೊಂಡಿದ್ದಾರೆ. ಬಟ್ ಇದು ಫಸ್ಟ್ ಈ ಥರ ಚೇಂಜ್ ಆಯಿತು, ಅದಾದಮೇಲೆ ಹಿಂಗೆ ಚೇಂಜ್ ಆಯಿತು. ಸೊ ಇದೆಲ್ಲ ಆಗಬೇಕಂದ್ರೆ ಏನಾಯ್ತು ಇಲ್ಲಿ, ಯಾಕೆ ಹಿಂಗಾಯಿತು? 3/10 ಇರೋದು 2/10 ಯಾಕಾಯಿತು? 4/100 ಇರೋದು 14/100 ಯಾಕಾಯಿತು? ನೆಕ್ಸ್ಟ್ ಇಲ್ಲಿ ನೋಡಿ 15 ಇದ್ದಿದ್ದು ಲಾಸ್ಟಿಗೆ ಇಲ್ಲಿ 14 ಅಂತ ಬಂತು. ಬಟ್ ಕೆಳಗಿನಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಯಾಕಂದರೆ 15ರಲ್ಲಿ 2 ಕಳೀತಾರೆ. ಓಕೆನಾ? ಸೊ ಇಲ್ಲೇನು ಪ್ರಾಬ್ಲಮ್ ಆಗೋಲ್ಲ. ಅದಾದಮೇಲೆ 3ರಲ್ಲಿ 6 ಕಳಿಯೋಕ್ಕೆ ಬರಲ್ಲ, ಹಾಗೆ 4ರಲ್ಲೂ 8 ಕಳಿಯೋಕ್ಕೆ ಬರೋದಿಲ್ಲ. ಮೇಲ್ಗಡೆ ಯಾವತ್ತು ದೊಡ್ಡ ಸಂಖ್ಯೆ ಇರಬೇಕು, ಕೆಳಗಡೆ ಸಣ್ಣ ಸಂಖ್ಯೆ ಇರಬೇಕು. ಅದಕ್ಕಾಗಿ ಇಲ್ಲೇನು ಮಾಡ್ಕೊಂಡಿದ್ದಾರೆ ಅಂದರೆ ಚೇಂಜಸ್ ಮಾಡ್ಕೊಂಡಿದ್ದಾರೆ. ಜಸ್ಟ್ ಇಲ್ಲೊಂದು ಐಡಿಯಾನ ಹೇಳ್ತೀನಿ. ಏನಂತಂದ್ರೆ ಇಲ್ಲಿ 10ನೇ 1 100ನೇ 1ಕ್ಕೆ ಪರಿವರ್ತನೆ ಮಾಡ್ಕೊಂಡಿದ್ದಾರೆ. ಹಾಗೆ ಇಲ್ಲಿ ಹೋಲ್ ನಂಬರ್ ಏನೈತಲ್ಲ ಪೂರ್ಣ ಸಂಖ್ಯೆ, ಇದನ್ನು 10ನೇ 1ಕ್ಕೆ ಪರಿವರ್ತನೆಯನ್ನು ಮಾಡ್ಕೊಂಡಿದ್ದಾರೆ. ಫಸ್ಟ್ ಹೇಳಬೇಕು ಅಂದರೆ ಹೋಲ್ ನಂಬರ್ ಇಲ್ಲೇನು ತೋರಿಸಿದ್ದಾರೆ, ಫಸ್ಟ್ ಇದನ್ನು ಹಿಂಗೆ ಪರಿವರ್ತನೆ ಮಾಡಿಕೊಂಡು ಆಮೇಲೆ ಇದನ್ನು ಆ್ಯಡ್ ಮಾಡ್ಕೊಂಡಿದ್ದಾರೆ ಅಂತ ತೋರಿಸಿದ್ದಾರೆ. ಬಟ್ ಇಲ್ಲಿ ಈಸಿಯಾಗಿ ನಿಮ್ಗೆ ಅರ್ಥ ಆಗ್ಬೇಕಂದ್ರೆ ಪೂರ್ಣ ಸಂಖ್ಯೆನ ಮೊದಲು 10ನೇ 1ಕ್ಕೆ ಮಾಡಿಕೊಂಡು ಆಮೇಲೆ ಅಲ್ಲಿರೋ 10ನೇ 1ನ 100ನೇ 1ಕ್ಕೆ ಕನ್ವರ್ಟ್ನ ಮಾಡ್ಕೊಂಡಿದ್ದಾರೆ, ಅಂದರೆ ಪರಿವರ್ತನೆ ಮಾಡ್ಕೊಂಡಿದ್ದಾರೆ. ಹೆಂಗೆ ಅಂತ ನೋಡೋಣ. ಜಸ್ಟ್ ಇಲ್ಲಿ ನಿಮಗೆ ಇದರಲ್ಲಿ ಏನೈತಲ್ಲ ಈ ಕಡೆ ಸೈಡ್ ಇಲ್ಲೇನು ಇದು ಮೇಲಿನ ಪಾರ್ಟ್ ಇದೇನು ಚೇಂಜ್ ಆಗೈತೆ ಅದನ್ನು ಮಾತ್ರ ತಿಳಿಸಿದಾಗ ನಿಮಗೆ ನೆಕ್ಸ್ಟ್ ಪೇಜ್ ಇದನ್ನು ತೊಗೊಂಡು ಬಂದಾಗ ಇಲ್ಲಿ ಏನಾಗೈತೆ ಅನ್ನೋ ಗೊತ್ತಾಗುತ್ತೆ. ಓಕೆ, ಇಲ್ಲಿ ನೋಡಿರಿ 15, 3/10 ಮತ್ತು 4/100 ಅಂತ ಐತಿ. ಇಲ್ಲಿರೋವಂಥ 15 ಯಾವ ರೀತಿ ಬರ್ಕೋಬಹುದು ಅಂದರೆ 14 + 1 ಅಂತ ಬರೆದು ಪ್ಲಸ್ 3/10 ಪ್ಲಸ್ 4/100. ಓಕೆನಾ? ಈ 1 ಯಾವ ರೀತಿ ಬರ್ಕೋಬೋದು? 10/10 ಅಂತ ಬರಿಬೋದಾ? ಎಸ್. ಆಮೇಲೆ ನೆಕ್ಸ್ಟು ಪ್ಲಸ್ 3/10 ಹೆಂಗಿತ್ತಲ್ಲ ಅದು ಹಂಗೆ ಬರ್ಕೊಂಡು ಪ್ಲಸ್ 4/100 ಅಂತ ಬರ್ತೀವಿ. ಈಗ ಪ್ಲಸ್ 10 ಮತ್ತು 3 ಸೇರಿಸಿದ್ರೆ ಇಲ್ಲಿ ಎಷ್ಟಾಗ್ತೈತಿ ಅಂದ್ರೆ 13. 14 ಪ್ಲಸ್ 13/10 ಪ್ಲಸ್ 4/100. ಓಕೆನಾ? ಸೊ ಇಲ್ಲಿಂದ ನೆಕ್ಸ್ಟು ಇಲ್ಲೇನಾಗೈತೆ ನೋಡ್ರಿ, ಇಲ್ಲಿ ಆದರೆ ಇಲ್ಲಿ 14 ಅಂತ ಬಂದೈತಿ. ಇಲ್ಲಿ ಏನಾಗೈತಿ ಅಂದರೆ ಇಲ್ಲಿ 13 ಅಂತ ಇದೆಲ್ಲ ಇದರಲ್ಲಿರೋವಂಥದ್ದು 1 ಶಿಫ್ಟ್ ಮಾಡಿಕೊಂಡ್ರು. ಓಕೆ, ಸೊ ಇಲ್ಲಿ ಯಾಕೆ ಹಂಗಾಯ್ತು ಅಂದ್ರೆ 14 ಪ್ಲಸ್ ಇಲ್ಲಿ 12/10 ಪ್ಲಸ್ 1/10 ಪ್ಲಸ್ 4/100 ಅಂತಲೂ ಬರ್ಕೋಬೋದಾ? ಈ 13/10 ಈ ಥರನೂ ಬರ್ಕೋಬೋದು. ಈಗ 1/10 ಇರೋದನ್ನು 100ಕ್ಕೆ ಪರಿವರ್ತನೆ ಮಾಡಿಕೊಂಡ್ರೆ ಇಲ್ಲಿ ಡೈರೆಕ್ಟಾಗಿ ಬರುತ್ತೆ. ತೋರಿಸ್ತೀನಿ ಇಲ್ಲಿ ಏನಾಗ್ತೈತಿ ಅಂಥೇಳಿ. ಕೆಳಗೊಂದು 0 ಹಾಕಿದ್ರೆ ಮೇಲೆ ಕೂಡ ಒಂದು 0 ಹಾಕಬೇಕಾಗತ್ತೆ. ಆವಾಗ ಇದು 100ನೇ 1ಕ್ಕೆ ಪರಿವರ್ತನೆ ಆಯಿತು. ಸೊ ಇದು ಕೆಳಗೆ 100 100 ಆಯಿತು. ನೆಕ್ಸ್ಟ್ ಏನು ಚೇಂಜ್ ಆಗ್ತೈತಿ ಇಲ್ಲಿ 14 ಪ್ಲಸ್ 12/10 ಪ್ಲಸ್ 10 ಪ್ಲಸ್ 4 ಎಷ್ಟು 14/100. ಸೊ ಇದು ಅಲ್ಲಿ ಲಾಸ್ಟಿಗೆ ಬರ್ಕೊಂಡಿರೋದು. ಇಲ್ಲಿ ಏನು ಮಾಡಿದರು ಅಂತಂದ್ರೆ 15ರಿಂದ ಈ ಕಡೆ ಒಂದು ಶಿಫ್ಟ್ ಮಾಡಿಕೊಂಡು ಮತ್ತಿಲ್ಲಿ 10ನೇ 1 ಐತಲ್ಲ ಇಲ್ಲಿಂದ ಈ ಕಡೆ ಒಂದು ಶಿಫ್ಟ್ ಮಾಡಿಕೊಂಡು 100ನೇ 1ನ ದೊಡ್ಡದಾಗಿ ಮಾಡ್ಕೊಂಡಿದ್ದಾರೆ. ಓಕೆನಾ? ಸೊ ಇಲ್ಲಿ ಅದೇ ಥರನೇ ಫಸ್ಟ್ ಇಲ್ಲಿ ಏನು ಮಾಡಿದರು, ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡಿಕೊಂಡ್ರು. ಆವಾಗ ಇಲ್ಲಿ 2/1 ಅಂತ ಬಂತು, 2/10 ಅಂತ ಬಂತು. ನೆಕ್ಸ್ಟ್ 1/10 ಇರೋದನ್ನು 100ಕ್ಕೆ ಪರಿವರ್ತನೆ ಮಾಡಿಕೊಂಡು ಆ 100ನ್ನು 14ಕ್ಕೆ ಆ್ಯಡ್ ಮಾಡಿಕೊಂಡ್ರು. ಆಯಿತಾ? ಆವಾಗ ಇದು 2/10 ಅಂತಲೇ ಇರೋದು. 2ರಲ್ಲಿ 6 ಹೋಗಕ್ಕೆ ಬರಲ್ಲ, ಅದಕ್ಕಾಗಿ ಮತ್ತೆ ಈ ಕಡೆಯಿಂದ ಈ ಕಡೆ ಶಿಫ್ಟ್ ಮಾಡಿಕೊಂಡ್ರು. ಓಕೆನಾ? ಸೊ ಇದು ತುಂಬ ಈಸಿ ಆಗೈತಿ, ಅರ್ಥ ಮಾಡಿಕೊಟ್ರೆ ಅಷ್ಟೆ.
ಈಗ ಇದು ಅರ್ಥ ಆಯಿತು ಅಂದ್ಕೊಳ್ತೀನಿ. ಇದು ಹೆಂಗೆ ಬಂತು ಅನ್ನೋದು ಗೊತ್ತಾಯ್ತಾ ಈಗ. ಸೊ ಅದನ್ನೇನು ಮಾಡಿದ್ರೆ ನೆಕ್ಸ್ಟು ಇಲ್ಲಿ ಇದನ್ನು ಈ ಥರ ಬರ್ಕೊಂಡು ನೆಕ್ಸ್ಟ್ ಇದು ಹೆಂಗೈತೆ ಹಂಗೆ ಬರೋದಾರ. 14ರಲ್ಲಿ 2 ಹೋದ್ರೆ 12, 12ರಲ್ಲಿ 6 ಹೋದರೆ 6, 14ರಲ್ಲಿ 8 ಹೋದರೆ 6, ಕೆಳಗಡೆ 10. ಸೊ ಇಲ್ಲಿ ಆನ್ಸರು 2, 10ನೇಯ 6 ಮತ್ತು 100ನೇಯ 6 ಇಷ್ಟು ಬಂದಿದೆ ಆನ್ಸರ್. ಅರ್ಥ ಆಯ್ತಲ್ವಾ? ಓಕೆ. ಮುಂದೆ ನೀಡಿರುವ 653 ಮೈನಸ್ 268ರ ವ್ಯವಕಲನವನ್ನು ಗಮನಿಸಿ. ಮೇಲೆ ತೋರಿಸಿರುವ ವಿಧಾನಗಳ ನಡುವೆ ನೀವು ಯಾವುದಾದರೂ ಸಾಮ್ಯತೆಗಳನ್ನು ಗಮನಿಸಿದ್ದೀರಾ? ಸೊ ಇಲ್ಲಿ 653ನ್ನು 600 + 50 + 100 3 ಮೈನಸ್ 268ನ್ನು 200 + 60 + 8 ಅಂತ ಬರ್ಕೊಂಡ್ರು. ಇಲ್ಲೇನು ಮಾಡಿದ್ದಾರೆ, 100 ಗುಂಪನ್ನು ಒಂದು ಸೈಡ್ ಬರ್ಕೊಂಡು 10ರ ಗುಂಪನ್ನು ಒಂದು ಕಡೆ ಬರ್ಕೊಂಡು ಬಿಡಿ ಗುಂಪುಗಳನ್ನು ಒಂದು ಕಡೆ ಬರ್ಕೊಂಡಾರೆ. ಸೊ ಇದ್ರ ಆನ್ಸರು ಇಲ್ಲಿ 600 - 200 ಅಂತ ಹಂಗೆ ಬರ್ದಾರ. ನೆಕ್ಸ್ಟ್ ಇಲ್ಲಿ 50 ಮತ್ತು 60 ಇದನ್ನು ಇಲ್ಲಿ ನೋಡ್ರಿ, 3ರಲ್ಲಿ 8 ಕಳೆಯೋಕ್ಕೆ ಬರಲ್ಲ. ಸೊ ಅದಕ್ಕೆ ಅವ್ರು ಏನು ಮಾಡಿದ್ರು ಅಂದ್ರೆ ಈ 50ರಿಂದ ಒಂದು 10ನ್ನು ಈ ಕಡೆ ಶಿಫ್ಟ್ ಮಾಡಿಕೊಂಡ್ರು. 50ರಲ್ಲಿ 10 ಈ ಕಡೆ ಹಾಕಿದರೆ ಇದು 13 ಆಗ್ತೈತಿ. ಇದು 10 + 3 13 ಆಯ್ತಾ. ಸೊ 13 - 8 ಇದು 10 ಈ ಕಡೆ ಕೊಡ್ತಂದ್ರೆ ಇದು 40 ಆಯಿತು -60. ಓಕೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೋಡ್ರಿ, ಇಲ್ಲಿ ಇದಂತರೂ ಸಾಲ್ವ್ ಆಯಿತಾ, 5 ಬಂತು. 13ರಲ್ಲಿ 8 ಹೋದ್ರೆ ಈಗ ಇಲ್ಲಿ 40ರಲ್ಲಿ 60 ಕಳೆಯೋಕ್ಕೆ ಬರಲ್ಲ. ಅದಕ್ಕೆ ಏನು ಮಾಡಿದ್ರು ಅಂದರೆ ಇಲ್ಲಿರುವಂತಹ 100 ಇದಕ್ಕೆ ಕೊಟ್ಟು ಇಲ್ಲಿ ಶಿಫ್ಟ್ ಆಯಿತು. ಓಕೆ. ಇಲ್ಲಿ 100 + 40 ಎಷ್ಟಾಯಿತು, 140. ಸೊ 140ರಲ್ಲಿ 60 ಕಳೆದ್ರೆ 80 ಬಂತು. ಇಲ್ಲಿ 600 ಇದಕ್ಕೆ ಕಡೆ ಕೊಟ್ಟಿರೋದ್ರಿಂದ 500 ಆಯಿತು. 500 - 200 300. ಸೊ ಆನ್ಸರ್ ಎಷ್ಟು ಬಂತು ಟೋಟಲಾಗಿ 385. ಅಂದರೆ ಇಲ್ಲಿರುವಂತಹ ಒಂದು ಮೆಥಡು ಮತ್ತು ಇಲ್ಲಿ ಹಿಂದೆ ಮಾಡಿರುವಂಥ ಮೆಥಡ್ ಎರಡೂ ಸೇಮ್. ಗೊತ್ತಾಯ್ತಾ? ಸೊ ಇಲ್ಲಿ 10ರಿಂದ ಬಿಡಿಗೆ ಕೊಟ್ಟರು ಮತ್ತು 100ರಿಂದ 10ಕ್ಕೆ ಕೊಟ್ಟರು, 10 ಸ್ಥಾನಕ್ಕೆ. ಅದೇ ಥರ ಇಲ್ಲೂ ಕೂಡ ಆಗಿರೋದು. 10ನೇ 1ರಿಂದ 100ನೇ 1 ಕೊಟ್ಟರು, ಆಮೇಲೆ ಪೂರ್ಣ ಸಂಖ್ಯೆಯಿಂದ 10ನೇ 1ಕ್ಕೆ ಶಿಫ್ಟ್ ಮಾಡ್ತಾ ಹೋದರು. ನಾನು ಇಲ್ಲಿ ತೋರಿಸಿರೋದು ಏನಂದ್ರೆ ಡೈರೆಕ್ಟ್ ಇಲ್ಲಿ ಪೂರ್ಣ ಸಂಖ್ಯೆಯಿಂದ ಇಲ್ಲಿ ಕೊಟ್ಟು ಆಮೇಲೆ ಈ ಕಡೆ ಶಿಫ್ಟ್ ಮಾಡಿರೋದು. ಬಟ್ ಇವ್ರು ಏನು ಮಾಡಿದ್ದಾರೆ ಅಂದರೆ 10ನೇ 1ರಿಂದ ಇಲ್ಲಿ ಕೊಟ್ಟು ನೆಕ್ಸ್ಟ್ ಪೂರ್ಣ ಸಂಖ್ಯೆಯಿಂದ ಈ ಥರ ಮಾಡ್ಕೊಂಡಿದ್ದಾರೆ. ಓಕೆನಾ? ಸೊ ಇಲ್ಲಿ ನೆಕ್ಸ್ಟ್ ಹಾಗಾದರೆ ಏನಾದರೂ ಸಾಮ್ಯತೆ ಇದೆ? ಹಾಂ, ಸಾಮ್ಯತೆ ಇದೆ ಅಂತ ಹೇಳಬೇಕು. ನೆಕ್ಸ್ಟ್ ಮೊತ್ತ ಮತ್ತು ವ್ಯತ್ಯಾಸಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಅಲ್ಲಿ ಮೊತ್ತ ನೋಡೋಣ ಯಾವ ರೀತಿ ಮಾಡಬೇಕಂತ ಅಂದರೆ, ಇಲ್ಲಿ 3/10 ಪ್ಲಸ್ 3 ಮತ್ತು 100ನೇ 4. ಸೊ ಪೂರ್ಣ ಸಂಖ್ಯೆ ಏನೈತಲ್ಲ ಈ ಕಡೆ ಬರ್ಕೊಡ್ರಿ. 3 + 3/10 ಮತ್ತು ಪ್ಲಸ್ 4/100. ಸೊ ಆನ್ಸರ್ ಏನು ಬರ್ತೈತಿ, 3, 10ನೇ 3 ಮತ್ತು 100ನೇ 4. ಸೊ ಆನ್ಸರ್ ಇಷ್ಟಾಗಿರುತ್ತೆ. ಓಕೆ. ನೆಕ್ಸ್ಟು ಬಿ, ಈ ಆನ್ಸರ್ ನೋಡ್ರಿ. ಈ ಕ್ವೆಶನ್ನ ಯಾವ ರೀತಿ ಮಾಡ್ಕೋಬೋದು? ಸೊ ಫಸ್ಟ್ ಪೂರ್ಣ ಸಂಖ್ಯೆಗಳನ್ನ ಒಂದು ಕಡೆ ಬರ್ಕೊಂಡು 10ನೇ 1ನ್ನು ಒಂದು ಕಡೆ ಬರ್ಕೊಂಡು 100ನೇ 1ನ್ನು ಒಂದು ಕಡೆ ಬರ್ಕೊಳ್ರಿ. ಸೊ ಈ ರೀತಿ ಕ್ವೆಶನ್ ಆನ್ಸರ್ ಹೆಂಗೆ ಬರೋಣ, 9 ಇದು ಪೂರ್ಣ ಸಂಖ್ಯೆನ ಒಂದು ಕಡೆ, 9 + 2 ಅದಾದಮೇಲೆ ಪ್ಲಸ್ 10ನೇ 1ನ್ನು ಒಂದು ಕಡೆ ಬರ್ಕೊಳ್ರಿ, 5/10 ಮತ್ತು 1/10. ನೆಕ್ಸ್ಟು ಇಲ್ಲಿ 7/100 7/100 ಪ್ಲಸ್ 3/100. ಓಕೆನಾ? ಇಲ್ಲಿ 9 + 2 11 ಪ್ಲಸ್ 5 + 1 6/10 ಪ್ಲಸ್ 10/100. ಓಕೆ. ಸೊ ಇಲ್ಲಿ 10 ಕ್ಯಾನ್ಸಲ್ ಆಯಿತು. ಅವಾಗ ಇಲ್ಲಿ 1/10 ಉಳಿತು. ಸೊ 6 + 1 1 7 ಅಂತ ಬರ್ತೈತಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಬರ್ಕೋಬೇಕು, 11 + 6 + 1 7/10 ಅಂತ ಬರುತ್ತೆ ಆನ್ಸರ್. ಓಕೆನಾ? ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಪೂರ್ಣ ಸಂಖ್ಯೆಗಳನ್ನ ಒಂದು ಕಡೆ ಬರ್ಕೊಳ್ರಿ. 15 + 14 ಪ್ಲಸ್ 6/10 ಪ್ಲಸ್ 3/10. ನೆಕ್ಸ್ಟು 4/100 ಪ್ಲಸ್ 6/100. ಓಕೆ. ಸೊ ಇವನ್ನೆರಡು ಕೂಡಿಸಿದಾಗ ಆನ್ಸರ್ ಬರೋದು 29 ಪ್ಲಸ್ 6 + 3 9/10 ಪ್ಲಸ್ 10/100. ಅದೇ ಹಿಂದಿನ ಸ್ಟೆಪ್ಪಲ್ಲಿ ನಾವು ಮಾಡಿದ ಹಾಗೆ 0 ಕ್ಯಾನ್ಸಲ್ ಆದರೆ ಉಳಿಯೋದು 1/10. 9 + 1 ಆಗಿರೋದ್ರಿಂದ ಸೊ ಎರಡು ಸೇಮ್ ಇರೋದ್ರಿಂದ 29 ಪ್ಲಸ್ ಇಲ್ಲಿಂದ 10/10 ಆಯ್ತು. ಸೊ 10/10 ಇದನ್ನು ಕ್ಯಾನ್ಸಲ್ ಮಾಡಿದ್ರೂ ನಮ್ಗೆ ಆನ್ಸರ್ 1 ಬರುತ್ತೆ. ಸೊ ಅವಾಗ ಏನಾಗ್ತೈತೆ ಆನ್ಸರ್ 29 + 1 ಆನ್ಸರ್ ಬರೋದು 30.
ಓಕೆನಾ. ಸೊ ಇಲ್ಲೇನಿತ್ತಂದರೆ ಇಲ್ಲಿ 10/10 ಇಲ್ಲಿ 0 0 ಕ್ಯಾನ್ಸಲ್ ಆಯಿತು. 1/10 9/10 10 10 ಛೇದದಲ್ಲಿ ಸೇಮ್ ಇದೆ. 9 + 1 10 ಬಂತು. ಕೆಳಗಡೆ ಇರೋಂಥ 10ನ ಬರ್ಕೊಂಡ್ವಿ. ಆಮೇಲೆ ಇಲ್ಲಿ 10/10ನ ಕ್ಯಾನ್ಸಲ್ ಮಾಡಿದ್ವಿ. ಕ್ಯಾನ್ಸಲ್ ಮಾಡಿದಾಗ 1 ಬಂತು. ಸೊ 29ಕ್ಕೆ 1 ಕೂಡಿಸಿದಾಗ ಆನ್ಸರ್ 30 ಬರುತ್ತೆ. ಓಕೆ. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಸೊ ಇದರಲ್ಲಿ 7 - 4 ಅಂತ ಬರಿಬೇಕು. ಸೊ 7 - 4 ಅದಾದಮೇಲೆ ನೆಕ್ಸ್ಟು 7ರಲ್ಲಿ ಮತ್ತೆ ಪ್ಲಸ್ ಅಂತ ಬರ್ಕೊಂಡು 7/100 - 4/100. ಸೊ ಇಲ್ಲಿ ಪ್ಲಸ್ ಯಾಕೆ ಬರ್ಕೊತೀವಿ ಅಂತ ನೋಡಿದಾಗ ಇಲ್ಲಿ 7 + 7/100 ಅಂತ ಇರುತ್ತೆ, 100 ಅಂತ ಇರ್ತೈತಿ. ಸೊ ಇದು ಮೈನಸ್ ಆಗ್ತಿದೆ. ಸೊ ಮೈನಸ್, ಇದು ಮೈನಸ್ಸು ಹಾಗೆ ಇವೆರಡು ಪ್ಲಸ್ ಆಗಿರೋದು ಈ ಥರ ಪ್ಲಸ್ ಬರ್ಕೊಂಡು ಹಿಂಗೆ ಬರ್ಕೊಂಡಿರ್ತೀವಿ. ಓಕೆನಾ. ಸೊ 7ರಲ್ಲಿ 4 ಹೋದರೆ 3 ಪ್ಲಸ್ ಮತ್ತು ಅಗೇನ್ 3/100 ಬರುತ್ತೆ. ಆನ್ಸರ್ ಇಷ್ಟು. ಓಕೆ. ಸೊ ನೆಕ್ಸ್ಟ್ ಕ್ವೆಶ್ಚನ್ನ ನೋಡೋಣ. ಇದನ್ನು ಯಾವ ರೀತಿ ಬರ್ಕೊಳ್ಳೋದು? ಸೇಮ್. ಈಗ 8 - 5 ಓಕೆ ಪ್ಲಸ್ 6/100 ಮೈನಸ್ 3/100. ಓಕೆನಾ. ಇದರಲ್ಲಿ 8ರಲ್ಲಿ 5 ಹೋದರೆ 3 ಪ್ಲಸ್ 6ರಲ್ಲಿ 3 ಹೋದರೆ 3 3/100. ಸೊ ಇದು ಕೂಡ ಆನ್ಸರ್ ಸೇಮ್ ಬಂತು. ನೆಕ್ಸ್ಟ್ ಕ್ವೆಶನ್ ಇದರಲ್ಲಿ ನೋಡ್ರಿ 12 ಇದರಲ್ಲಿ ಏನು ಇದು ಐತಂದ್ರೆ ಇಲ್ಲಿ 10ನೇ ಒಂದು ಗ್ರೂಪ್ ಐತಿ, 100ನೇ ಒಂದು ಗ್ರೂಪ್ ಐತಿ. ಇಲ್ಲಿ ಎರಡು 100ನೇ ಒಂದ್ರದ್ದು ಗ್ರೂಪ್ ಐತೆ. ಸೊ ಇದನ್ನು 12 ಒಂದೇ ಪೂರ್ಣ ಸಂಖ್ಯೆ ಇರೋದ್ರಿಂದ ಪೂರ್ಣ ಸಂಖ್ಯೆ ಬರ್ಕೊಂಡ್ವಿ. ನೆಕ್ಸ್ಟ್ ಇಲ್ಲಿ 6/100 ಮತ್ತು 2/100ನ ಎರಡು ಕೂಡಿಸಿದಾಗ ನಮ್ಗೆ ಆನ್ಸರ್ ಬರೋದು 8/100. ಸೊ ನೀವು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೋಬಹುದು. ಮೈನಸ್ 9/10 ಐತಲ್ಲ. ಸೊ 9/10ನ ನಾನಿಲ್ಲಿ ಒಂದು 100ನೇ ಒಂದು ಸ್ಥಾನಕ್ಕೆ ಹಾಕಿದಾಗ ಕೆಳಗೊಂದು 0 ಹಾಕಿ ಮೇಲೊಂದು 0 ಹಾಕ್ಬೋದಾ? ಎಸ್. ಅದಾದಮೇಲೆ ನೆಕ್ಸ್ಟ್ ಬರೋದು 9/100 ಅಂತ ಬರಿತೀನಿ. ಸೊ ಇಲ್ಲಿಂದ ನೆಕ್ಸ್ಟ್ ಆನ್ಸರ್ ಏನಾಗ್ತೈತಿ? 12 8/100. ಯಾಕಂದರೆ ಇಲ್ಲಿ 10ನೇ ಒಂದು ಕೊಟ್ಟಿದ್ದಾರೆ, ಈ ಕಡೆ ಯಾವುದೇ 10ನೇ ಒಂದು ಗುಂಪಿಲ್ಲ ಈ ಸೈಡ್. ಅದಕ್ಕೆ 10ನೇ ಒಂದು ಗುಂಪನ್ನು ನಾನು 100ನೇ ಒಂದಕ್ಕೆ ಬದಲಾವಣೆ ಮಾಡ್ಕೊಂಡ್ವಿ. ಸೊ ಇಲ್ಲಿ 90 + 9 ಮಾಡಿದ್ರೆ 99 / 100 ಅಂತ ಬರಿತೀವಿ. ಅದರಲ್ಲಿ 8ರಲ್ಲಿ 99ನ್ನು ಕಳೆಯೋಕ್ಕೆ ಬರಲ್ಲ. ಓಕೆನಾ. ಸೊ ಅದಕ್ಕೆ ಯಾವ ರೀತಿ ಮಾಡಬೇಕು ಅಂದರೆ, ಓಕೆ ಇಲ್ಲಿರೋವಂಥ ಪೂರ್ಣ ಸಂಖ್ಯೆಯಿಂದ ಇಲ್ಲೇನೈತಲ್ಲ 12ರಿಂದ ಒಂದು ಈ ಕಡೆ ಇದನ್ನು 11 + 1 + 8/100 ಅಂತ ಬರ್ಕೋಬೋದಾ? ಮೈನಸ್ 99/100. ಸೊ ಈ ಒಂದನ್ನು ನಾವು 100ಕ್ಕೆ ಪರಿವರ್ತನೆ ಮಾಡಿಕೊಂಡಾಗ ಕೆಳಗಡೆ 100, ಇಲ್ಲಿ ಕೆಳಗೆ 2 0 ಹಾಕಿದ್ದೀವಿ ಅಂದರೆ ಮೇಲೆ ಕೂಡ 2 0 ಹಾಕ್ಬೋದು. ಸೊ ಅವಾಗ 11 + 100 + 8 ಅಂದೆಷ್ಟು? 108 108/100 ಮೈನಸ್ 99/100. ಓಕೆನಾ. ಸೊ ಪೂರ್ಣ ಸಂಖ್ಯೆ 11ಕ್ಕೆ 11. ಸೊ 108ರಲ್ಲಿ 99 ಮೈನಸ್ ಮಾಡಿದ್ರೆ ಆನ್ಸರು 9/100 ಅಂತ ಬಂತು. ಸೊ ಇಲ್ಲಿ ಏನಾಗಿದೆ ಅಂದ್ರೆ ಇದು 8 ಇರೋದನ್ನು ನಾವು ಇನ್ನೂ ಜಾಸ್ತಿ ಮಾಡ್ಕೋಬೇಕಾಗಿರೋದ್ರಿಂದ 12ರಿಂದ 1 ತೊಗೊಳ್ಳೋದು. ಸೊ 1 ತೊಗೊಂಡೆ 11 + 1 ಅಂತ ಮಾಡಿದ್ವಿ. ಸೊ ಇದನ್ನು ಒಂದನ್ನು 100ನೇ ಒಂದು ಗ್ರೂಪಿಗೆ 100ನೇ ಒಂದಕ್ಕೆ ನಾವು ಪರಿವರ್ತನೆ ಮಾಡಿಕೊಂಡಾಗ ಇಲ್ಲ ಹಿಂದಿನ ಕ್ಲಾಸಲ್ಲಿ ಕೂಡ ಹೇಳಿದ್ವಿ 100 ಕೆಳಗೆ ಎಷ್ಟು 0 ಹಾಕಿರ್ತೀವೋ ಮೇಲ್ಗಡೆ ಕೂಡ ಅಷ್ಟೇ 0 ಹಾಕಿದ್ರೆ ನಮ್ಗೆ ಹಾಕಿದ್ವಿ. ಇಲ್ಲಿ ನೋಡಿರಿ 100 ಆನ್ಸರ್ 1 ಬಂತಾ? ಸೊ ಅದಕ್ಕೆ 100/100. ಇಲ್ಲಿ ಹಿಂದೆ ಕೂಡ ಹಾಗೆ ಮಾಡಿದ್ವಿ. ನಾನು ಕೆಳಗೆ 1 0 ಹಾಕಿದ್ರೆ ಮೇಲೆ ಕೂಡ 1 0 ಹಾಕಿದ್ವಿ. ಸೊ ಆ ರೀತಿ ಇದು 108 ಅಂತ ಬಂತು. ಸೊ 108ರಲ್ಲಿ 99ನ ಮೈನಸ್ ಮಾಡಿದ್ರೆ 9/100. ಸೊ ಇದಿಷ್ಟು 100ನೇ ಒಂದು ನಲ್ಲಿ ಬರುವಂಥ ಟಾಪಿಕ್ಸನ್ನು ಡಿಸ್ಕಸ್ ಮಾಡಿದೆ. ಹಾಗೆ ನೆಕ್ಸ್ಟ್ ಬರೋದು ದಶಮಾಂಶ, ಅದ್ರ ಬಗ್ಗೆ ಎಲ್ಲ ನೋಡ್ಕೊಳ್ಳೋಣ, ಯಾವ್ಯಾವ ರೀತಿ ಬರುತ್ತೆ ಅಂತ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.